ನೋಡಿ 4 kg ಚಿಕನ್ನು ಒಬ್ಬನೇ ಅಡುಗೆ ಮಾಡ್ತಾಯಿದ್ದೀನಿ ಗಾಯ್ಸ್. ಅಲ್ಲಿ ಲಾಸ್ಟ್ ಟೈಮು ಟ್ರೈನಲ್ಲಿ ಹೋಗಿ ತೋರಿಸಿದೆ, ಯಾರ್ಯಾರು ನೋಡಿಲ್ಲ ಇವಾಗ ನೋಡ್ಕೊಳ್ಳಿ. ತುಂಗಭದ್ರಾ ಹೊಳೆ ಕಾಂಟೆಂಟ್ ಎಲ್ಲ ಮಾಡ್ತಾನೆ ಅಜ್ಜು ವಿಡಿಯೋ ಕ್ರಿಯೇಟರ್ ಅಂತ. ನಾವಿಬ್ಬರು ಕಾಂಟೆಂಟ್ ಮಾಡ್ತೀವಿ. ಸದ್ಯಕ್ಕೆ ಹೋದರೆ ಬೆಟ್ಟನೂ ಬರುತ್ತೆ, ಗೊತ್ತಿಲ್ಲ ಕಾಣಿಸುತ್ತೋ ಇಲ್ಲೋ ನೋಡೋಣ, ಟ್ರೈ ಮಾಡ್ತಿದ್ದೀನಿ. ಕಾಣಿಸಿದ್ರೆ ಪಕ್ಕ ತೋರಿಸ್ತೀನಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನೇನು ಹೊಸ್ದಾಗಿ ನೆನ್ನೆ ಥರ ಸೇಮು ಕಿಚನಲ್ಲೇ ಇದನ್ನಲ್ಲ ಅಂತ ಅನ್ಕೊಬೋದು. ಏನಂದರೆ ನೋಡಿ 4 kg ಚಿಕನ್ನು ಒಬ್ಬನೇ ಅಡುಗೆ ಮಾಡ್ತಾಯಿದ್ದೀನಿ ಗಾಯ್ಸ್. ಕಾನ್ಸೆಪ್ಟ್ ಬಿಕಾಸ್ ನಮ್ಮ ಅಜ್ಜಿ ಆ್ಯಕ್ಚುಲಿ ಚಿಕ್ಕ ಟೀ ಅಂಗಡಿ ನೋಡಿ, ಟೀ ಮಾಮೂಲಿ ಕುರ್ಕುರೆ ಬಿಸ್ಕೆಟ್ ಅದೆಲ್ಲ ಸೇಲ್ ಮಾಡ್ತಾರೆ. ಅಂದರೆ ಫಸ್ಟಿಂದ ಅವ್ರು ಹೋಟ್ಲು ಮಾಡ್ತಿದ್ದಿದ್ದು, ಇವಾಗ ವಯಸ್ಸಾಯ್ತಲ್ಲ ಹೋಟ್ಲು ಮಾಡೋದ. ಇಲ್ಲೇನಂದರೆ ನಮ್ಮ ಮನೆ ಮುಂದ್ಗಡೆ ದೊಡ್ಡ ಅಲ್ಲಿ ಮುಂದೆ ಏನೋ ತೋಟ ದಾಟಿ ಕಾಣ್ತಿದೆಯಲ್ಲ, ಅದು ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಅಂತ, ಅದೊಂದು ಮೆಡಿಕಲ್ ಕಾಲೇಜು. ಅಲ್ಲಿಂದ ಸ್ಟೂಡೆಂಟ್ಸು ಇಲ್ಲ ವರ್ಕರ್ಸ್ ಯಾರಾದರೂ ಆರ್ಡರ್ ಕೊಡ್ತಾಯಿರ್ತಾರೆ, ಆವಾಗವಾಗ ಬಲ್ಕ್ ಆರ್ಡರ್ ಕೊಡ್ತಾರೆ. ಆವಾಗ ನಾವು ಕುಕ್ ಮಾಡಿ ಕೊಡ್ತೀವಿ, ಅಂದರೆ ನಮ್ಮ ಅಜ್ಜಿ ಕುಕ್ ಮಾಡಿ ಕೊಡ್ತಾರೆ. ಆದರೆ ಇವತ್ತು ನಾನೇ ನನ್ನ ಕೈಯಾರೆ ಮಾಡ್ತೀನಿ ಅಂತ ನಾನು ಮಾಡ್ತಾಯಿದ್ದೀನಿ. 4 kg ಚಿಕನ್ನು ನಾನು ಕುಕ್ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚಿಕನ್ ಹಾಕಿ ಬೇಯಿಸ್ತಾ ಇದ್ದೀನಿ. ಈ ಕಡೆ ಮಸಾಲೆ ಎಲ್ಲ ರೆಡಿ ಇದೆ, ಈ ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ತೀನಿ. ಸದ್ಯಕ್ಕೆ ಚಿಕನ್ ಬೆಂದಿದೆ ನೋಡಿ, ಮಾಡ್ಬೇಕು ಗೈಸ್. ಮಸಾಲೆ ಎಲ್ಲ ಹಾಕಿ ಬೇಯಿಸಿ ಫುಲ್ ಡ್ರೈಯಾಗಿ ಗ್ರೇವಿ ಥರ ಮಾಡ್ತೀನಿ. ಇವಾಗ ಚಿಕನ್ ಬೆಂದಿದೆ ನೋಡಿ. ಬೆಂದಾದ್ಮೇಲೆ ಖಾರ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಲೈಟಾಗಿ ಚಿಕನ್ ಮಸಾಲ, ಗರಂ ಮಸಾಲೆ ಎಲ್ಲ ಹಾಕಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಸ್ಪೆಷಲ್ ಮಸಾಲೆ ಇದೆ, ಅದು ಲಾಸ್ಟಲ್ಲಿ ಹಾಕೊತೀವಿ. ಅದು ಹಾಕಿದ್ರೆ ಚಿಕನ್ ಡ್ರೈಯಾಗಿ ರೆಡಿ ಆಗುತ್ತೆ. ಈಗ ಮಿಕ್ಸ್ ಆಗಿದೆ. ಇವಾಗ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು ನೋಡಿ. ಲಿಡ್ ಕ್ಲೋಸ್ ಮಾಡಿದ್ದಾರೆ ನೋಡಿ. ಸ್ಪೆಷಲ್ ಮಸಾಲೆ ಇವಾಗ ಹಾಕ್ತಾಯಿದ್ದಾರೆ. ಈ ಸ್ಪೆಷಲ್ ಮಸಾಲೆಯಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ, ಎಲ್ಲ ಬರುತ್ತೆ, ಡ್ರೈ ಆಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಚಿಕನ್ ರೆಡಿ ಆಗುತ್ತೆ, ನಿಮಗೂ ತೋರಿಸ್ತೀನಿ, ವೇಟ್ ಮಾಡಿ. ಫೈನಲಿ ನಾನು ಮತ್ತು ನಮ್ಮ ಅಜ್ಜಿ ಮಾಡಿದ್ದು, ಕೈಯಲ್ಲಿ ಮಾಡಿದ್ದು ಗೊಜ್ಜು ರೆಡಿ ಆಗಿದೆ ನೋಡಿ ಗೈಸ್. ಗೊಜ್ಜು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ಬೋದು ಅನ್ಸುತ್ತೆ. ಆ್ಯಕ್ಚುಲಿ ನಮ್ಮ ಅಜ್ಜಿ ನಿಮ್ಮನೆ ನಿಂತಾ ಇದ್ದಾರೆ. 4 kg ಚಿಕನ್ ಗಾಯಸ್ ಒಬ್ಬನೇ ಮಾಡಿದ್ದೀನಿ, ಯೋಚನೆ ಮಾಡಿರಿ ನೀವು. ಇವಾಗ ಇಷ್ಟು ರೆಡಿ ಇದೆ. ಇವಾಗ ಈ ಬಾಕ್ಸ್ಗೆ ಇದು ಹಾಕ್ಬಿಟ್ಟು ಒಬ್ಬೊಟ್ಟರು ಆರ್ಡ್ರ್ ಕೊಟ್ಟಿರೋರಿಗೆ ಒಬ್ಬಟ್ಟು ಡ್ರಾಪ್ ಮಾಡಿ ಬರ್ಬೇಕು. ಇದನ್ನು ಸದ್ಯಕ್ಕೆ ಪ್ಯಾಕ್ ಮಾಡ್ತಾ ಇದ್ದೀವಿ ಗಾಯ್ಸ್ ನೋಡಿ. ಇಷ್ಟು ರೆಡಿ ಇದೆ. ಬರೀ ಚಿಕನ್ ಡ್ರೈ ಮಾತ್ರ ಅವ್ರು ಆರ್ಡ್ರ್ ಮಾಡಿದ್ದು, ರೈಸು ಅದೆಲ್ಲ ಮಿಕ್ಕಿದೆಲ್ಲ ಅವ್ರು ತಗೊತಾರೆ. ಸದ್ಯಕ್ಕೆ ಪ್ಯಾಕ್ ಮಾಡಿ ಹೋಗಿ ಕೊಟ್ಟು ಬರ್ತೀವಿ ರೀ ಗೈಸ್. ನೋಡಿ ಇಲ್ಲೇ ಊಟ ಕೊಡೋಕ್ಕೆ ಬಂದಿರೋದು. ಇದು ಲ್ಯಾಬ್ ಆ್ಯಕ್ಚುಲಿ. ಇವರೇ ನಮ್ಮ ಚಿಕ್ಕಮ್ಮ, ಇಲ್ಲಿ ಇವರು ವರ್ಕ್ ಮಾಡ್ತಾರೆ. ಇಲ್ಲಿ ಬಂದರೆ ಇದು ನ್ಯೂಟ್ರಿಷನ್ ಲ್ಯಾಬ್ ಅಂತೆ. ನಾನು ಕಮ್ಯುನಿಟಿ ಲ್ಯಾಬ್ ಅಂತೆ. ಇಲ್ಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದೆಲ್ಲ ಸ್ಟೂಡೆಂಟ್ಸೇ ರೆಡಿ ಮಾಡಿರೋದು ನೋಡಿ, ಎಲ್ಲ ಅವರೇ ಸ್ಟೂಡೆಂಟೇ ರೆಡಿ ಮಾಡಿರೋದು. ಇಲ್ಲಿ ಹುಲ್ಲಲ್ಲೂ ಏನೋ ಮಾಡಿದ್ದಾರೆ. ನಮಗಿದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಆದರೂ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ, ಚೆನ್ನಾಗಿದೆ. ಈ ಥರ ನರ್ಸಿಂಗ್ ಅವ್ರು ಮಾಡಿರೋದು. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಇದು ದೊಡ್ಡ ಹಾಲು ಲ್ಯಾಬು. ಇವಾಗ ನಾವು ಕೊಟ್ಟು ಮನೆ ಕಡೆ ಹೊರಟಿದ್ದೀವಿ ಗೈಸ್. 1 hour later. ಗೈಸ್ ಊಟ ಎಲ್ಲ ಕೊಟ್ಟು ಫ್ರೆಶ್ ಅಪ್ ಆಗಿ ನಿಮಗೆ ಒಂದು ಪ್ಲೇಸ್ ತೋರ್ಸೋಣ ಅಂತ ಬಂದಿದ್ದೀನಿ ಶಿವಮೊಗ್ಗದಲ್ಲಿ. ಲಾಸ್ಟ್ ಟೈಮು ಟ್ರೈನಲ್ಲಿ ಹೋಗಿ ತೋರಿಸಿದೆ, ಯಾರ್ಯಾರು ನೋಡಿಲ್ಲ ಇವಾಗ ನೋಡ್ಕೊಳ್ಳಿ. ತುಂಗಭದ್ರಾ ಹೊಳೆ ಅಂತ ಕೇಳಿರ್ತೀರಾ, ಇಲ್ಲಿ ಶಿವಮೊಗ್ಗಲ್ಲಿ ಹೊಳೆ ಬಸ್ ಸ್ಟಾಪ್ ಅಂತ ಒಂದಿದೆ. ಅಲ್ಲಿದು ಆ್ಯಕ್ಚುಲಿ ಮೇನ್ ಪಾಯಿಂಟ್ ಹರ್ಕೊಂಡು ಹೋಗೋದಿದೆಯಲ್ಲ, ಮೇನ್ ಬ್ರಿಡ್ಜು, ರೈಲ್ವೆ ಗೇಟ್ ಎಲ್ಲ ಇಲ್ಲೇ ಇರೋದು. ಆ್ಯಕ್ಚುಲಿ ಅದು ಹೆಂಗಿದೆ ಅಂತ, ಇವಾಗ ತುಂಬ ಮಳೆ ಬಂದಿಲ್ಲ, ಒಂದು ಮಂಟಪ ಇರುತ್ತೆ, ಆ ಮಂಟಪ ದಾಟಿ 3 ಅಡಿ ಮೇಲೆ ನೀರು ಬಂದಿದೆ. ಆ ಪ್ಲೇಸ್ ಇವಾಗ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ, ಕಣ್ ತುಂಬಿಕೊಡಿ. ಇಲ್ಲಿಂದ ಆಲ್ಮೋಸ್ಟ್ ತುಂಬ ಕೆಳಗಡೆ ಅಡಿ ನೀರಿರೋದು, ಅಲ್ಲಿಂದ ಮೇಲೆವರೆಗೂ ನೀರು ತುಂಬಿದೆ. ಇವಾಗ ತೋರಿಸ್ತೀನಿ ನೋಡಿ, ನೋಡ್ತಾ ಇದ್ದೀರಲ್ಲ ಗೈಸ್ ಎಷ್ಟು ವೈಡ್ ಆಗಿದೆ ಅಂತ. ನನ್ನ ವಾಯ್ಸ್ ಕೇಳಿಸ್ತೈತಲ್ಲ ನೋಡಿ, ವ್ಯೂ ಎಂಜಾಯ್ ಮಾಡಿ. ವೈಡಾಗಿ ಎಷ್ಟಿದೆ ನದಿ ಅಂತ, ಇದು ತುಂಗಭದ್ರಾ ನದಿ ನೋಡಿ. ವೈಡಾಗಿ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಸ್ಟೇರ್ಸ್ ಥರ ಕಾಣಿಸ್ತಿದೆಯಲ್ಲ ಕಂಬಿಯಲ್ಲಿ, ಆ್ಯಕ್ಚುಲಿ ಅಲ್ಲೇ ಒಂದು ಮಂಟಪ ಇರೋದು. ಆ ಮಂಟಪನ ದಾಟಿ ನೀರು ಬಂದಿದೆ ನೋಡಿ. ಅದ್ರ ಹೆಸರು ಅಲ್ಲಿ ಒಂದು ಮಂಟಪ ಥರ ಇದೆ, ಅದು ಬೆಕ್ಕಿನ ಕಲ್ಮಠ ಅಂತ ನೋಡಿ ಗೈಸ್ ಹೆಂಗಿದೆ ವ್ಯೂ ಅಂತ. ಹಂಗೆ ಈ ಕಡೆ ಬಂದರೆ ಇದೆ ಆ್ಯಕ್ಚುಲಿ ಬ್ರಿಡ್ಜು, ಇಲ್ಲಿ ಗಾಡಿಗಳು ಓಡಾಡೋಕ್ಕೆ. ಮುಂದ್ಗಡೆ ನೋಡಿದ್ರೆ ಆ ಕಡೆ ಇನ್ನೊಂದು ರೈಲ್ವೆ ಬ್ರಿಡ್ಜ್ ಇದೆ, ಟ್ರೈನ್ ಹಂಗೆ ಪಾಸ್ ಆಗುತ್ತೆ, ನೀರೆಲ್ಲ ಹೋಗ್ತಾ ಇರೋದು ಕಾಣಿಸುತ್ತೆ ಆ ಕಡೆಯಿಂದನೂ. ಬೇಕಾದ್ರೆ ಆ ಕಡೆನೇ ಹೋಗ್ಬಿಟ್ಟು ನಿಮಗೆ ವ್ಯೂ ತೋರಿಸ್ತೀನಿ ಇವಾಗ.
ಗೈಸ್ ಇವಾಗ ಅಲ್ಲಿಂದ ನೋಡಿ ಯಾವಾಗಲೇ ತೋರಿಸ್ನಲ್ಲ ಆ ಕಡೆಯಿಂದ ಈ ಸೈಡ್ ಬಂದಿದ್ದೀನಿ ತೋರ್ಸೋಕ್ಕೆ ರೈಲ್ವೆ ಇದೆಲ್ಲ ಬ್ರಿಡ್ಜ್ ಇದೆಯಲ್ಲ ಅದರಲ್ಲಿ ಹೆಂಗೆ ಪಾಸ್ ಆಗುತ್ತೆ ನೀರು ಅಂತ. ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ ಕಾಣಿಸ್ತಾ ಇರುತ್ತೆ ರೈಲ್ವೆ ಬ್ರಿಡ್ಜು. ಲಿಟ್ರಲಿ ಗೈಸ್ ಎಷ್ಟು ತುಂಬ ದೊಡ್ಡ ಆ ಕಂಬ ಅಂದರೆ ಆ ಕಂಬನೇ ಮುಚ್ಕೊಳ್ಳೋಷ್ಟು ನೀರು ಬಂದಿದೆ. ಇನ್ನು ತುಂಬ ಮುಚ್ಚೋಗೋಷ್ಟು ನೀರು ಬರುತ್ತೆ ಜಾಸ್ತಿ ಮಳೆ ಬಂದರೆ. ನಮ್ಮ ದೇಶ ರೀ ನಾವು ಕಟ್ಟಿರೋ ದೇಶ ಇದು. ಸದ್ಯಕ್ಕೆ ಇವಾಗ ಇಷ್ಟು ತುಂಬಿದೆ ನೋಡಿ. ಅಲ್ಲಿ ಟ್ರೈನ್ ಪಾಸ್ ಆಗುತ್ತೆ, ಇಲ್ಲಿ ಗಾಡಿಗಳು ಪಾಸ್ ಆಗ್ತವೆ, ಇಲ್ಲಿ ಫುಲ್ಲು ವೈಡಾಗಿ ನೀರು ಹರಿತಾ ಇದೆ. ಆ ಕಡೆ ಈ ಕಡೆ ಸುತ್ತಮುತ್ತ ಫುಲ್ ದೊಡ್ಡ ದೊಡ್ಡ ಮರಗಳು. ಗೈಸ್ ಲಿಟ್ರಲಿ ತುಂಬ ದೊಡ್ಡ ನದಿ ಅಂದರೆ ದೊಡ್ಡ ನದಿ, ತುಂಗಭದ್ರಾ ನದಿ ಅಂತ. ಅಷ್ಟೇ ಗೈಸ್ ನೋಡಿದ್ರಲ್ಲ ವ್ಯೂ ಹೆಂಗಿತ್ತು ಅಂತ. ಇಲ್ಲಿ ಬಸ್ಗಳೆಲ್ಲ ಪಾಸ್ ಆಗ್ತಾ ಇರ್ತವೆ, ಬಸ್ಸಿಗೆ ಓಡಾಡ್ತವೆ ನೋಡಿ. ಜನ ಎಲ್ಲ ತುಂಬ ಇವಾಗ ನೀರು ಬಂದಿದ್ದಕ್ಕೆ ತುಂಬ ಜನ ಬಂದಿದ್ದಾರೆ ನೋಡೋಕ್ಕೆ. ಆ ಸೈಡು ನೀವು ನೋಡ್ತಾ ಇರ್ಬೋದು ಜನಗಳು ಇದ್ದಾರೆ. ಬಿಕಾಸ್ ಅಲ್ಲೊಂದು ಪಾರ್ಕ್ ಇದೆ, ಆ ಪಾರ್ಕ್ ಕ್ಲೋಸ್ ಮಾಡಿದ್ದಾರೆ ತುಂಬ ನೀರಾಗಿದೆ ಅಂತ. ನೀರು ಕಡಿಮೆ ಆದಮೇಲೆ ಆ ಪಾರ್ಕಲ್ಲಿ ಅಲೋ ಮಾಡ್ತಾರೆ. ಅದಕ್ಕೆ ನಾವು ರೋಡ್ ಸೈಡಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸ್ತಾ ಇರೋದು. ಇದು ನೋಡಿ ಗೈಸ್ ಆನ್ ದ ವೇ ಹಂಗೆ ಒಳ್ಳೆ ಹತ್ರನೇ ವೀರಾಂಜನೇಯ ಸ್ವಾಮಿ, ಗಡಿ ವೀರಾಂಜನೇಯ ಸ್ವಾಮಿ ಟೆಂಪಲ್ ಅಂತ. ಇದು ಫೇಮಸ್ ಟೆಂಪಲ್ಲು. ರೈಲ್ವೆ ಗೇಟು ಕ್ಲೋಸ್ ಮಾಡಿದ್ದಾರೆ, ಅದಕ್ಕೆ ನಾವು ಫ್ಲೈಓವರ್ ಮೇಲೆ ಹೋಗೋಣ. ನೋಡಿ ಹೆಲ್ಮೆಟ್ ಹಾಕ್ಕೊಂಡು ನಾನು ನಮ್ಮ ಅತ್ತೆ ಮಗ ಹೋಗ್ತಾಯಿದ್ವಿ. ಇವನು ಕಾಂಟೆಂಟ್ ಎಲ್ಲ ಮಾಡ್ತಾನೆ, ಅಜ್ಜು ವಿಡಿಯೋ ಕ್ರಿಯೇಟರ್ ಅಂತ. ನಾವಿಬ್ಬರು ಕಾಂಟೆಂಟ್ ಮಾಡ್ತೀವಿ. ಸದ್ಯಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಹಿಂದ್ಗಡೆ ನೋಡ್ಬೋದು ಕಡ್ಡಿಯೆಲ್ಲ ಕಟ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಗುಡ್ಡೇಕಲ್ ಅಂತ ಒಂದಿದೆ, ಅಲ್ಲಿ ಜಾತ್ರೆ ನಡೆಯುತ್ತೆ 6ನೇ ತಾರೀಕು. ನೋಡಿ ಬ್ಯಾನರ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿದು ಜಾತ್ರೆ ನಡೆಯುತ್ತೆ, ತೇರೆಲ್ಲ ಎಳಿತಾರೆ, ಜಾತ್ರೆ ಮಾಡ್ತಾರೆ ಸಖತ್ತಾಗಿ. ಹಿಂಗೆ ಹೋದರೆ ಬೆಟ್ಟನೂ ಬರುತ್ತೆ, ಗೊತ್ತಿಲ್ಲ ಕಾಣಿಸುತ್ತೋ ಇಲ್ಲೋ ನೋಡೋಣ, ಟ್ರೈ ಮಾಡ್ತಿದ್ದೀನಿ. ಕಾಣಿಸಿದ್ರೆ ಪಕ್ಕ ತೋರಿಸ್ತೀನಿ ನಿಮಗೆ. ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಜಾತ್ರೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಬೆಟ್ಟದ ಮೇಲೆ ದೇವಸ್ಥಾನ ಇರೋದು. ಜಾತ್ರೆಗೆ ಎಕ್ಸಿಬಿಷನ್ ಅದು ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಷ್ಟೇ ಕಾಣಿಸ್ತಾ ನೋಡಿ. ಬೆಟ್ಟನ ನೋಡಿದ್ರಿ, ಎಲ್ಲ ನೋಡಿದ್ರಿ. ಟ್ರಾವೆಲ್ ಆಗ್ತಾರೆ, ಬ್ಲಾಗ್ ಥರ ಆಗ್ಬಿಡ್ತು. ಇವಾಗ ಮನೆಗೆ ಹೋಗಿ ಬನ್ನಿ.